ಬೆಂಗಳೂರಿನಲ್ಲಿ ನಡೀತಾ ಇರುವ ಇನ್ವೆಸ್ಟ್ ಕರ್ನಾಟಕದಲ್ಲಿ ಸಚಿವರಾದ ಎನ್ ಬಿ ಪಾಟೀಲ್ ಮಾತನಾಡ್ತಿದ್ದಾರೆ, ಕೇಳೋಣ. ನಾರ್ತ್ ಕರ್ನಾಟಕಕ್ಕೆ 45% ಇನ್ವೆಸ್ಟ್ಮೆಂಟ್ ಹೋಗ್ತದೆ, 75% ಬಿಯಾಂಡ್ ಬ್ಯಾಂಗ್ಳೂರ್, ನಾರ್ತ್ ಕರ್ನಾಟಕಕ್ಕೆ 45%. ನನಗನ್ಸ್ತದೆ ಸೆಕ್ಟರ್ ವೈಸ್ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನನಗೆ ಹೇಳ್ಕೊಂತ ಹೋದ್ರೆ ಬಹಳಷ್ಟು ಆಗ್ತದೆ. ಸೆಕ್ಟರ್ ವೈಸು ಸುಮಾರು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸನ್ರೈಸ್ ಸೆಕ್ಟರ್ಸ್, ಏರೋಸ್ಪೇಸ್ ಡಿಫೆನ್ಸು, ಆಟೋ, ಇವಿ, ASTM ಮತ್ತು R&D GCCಯಲ್ಲಿ ಸುಮಾರು 1,38,993 ಕೋಟಿ. ಮ್ಯಾನುಫ್ಯಾಕ್ಚರಿಂಗ್ ಜನರಲ್, ಫುಡ್ ಅಂಡ್ ಅಗ್ರೋ, ಟೆಕ್ಸ್ಟೈಲ್ಸ್, ಫಾರ್ಮಾ, ಮಷಿನರಿ ಟೂಲ್ಸ್, FMCGಗೆ ಸುಮಾರು 1,05,019 ಕೋಟಿ. ಮ್ಯಾನುಫ್ಯಾಕ್ಚರಿಂಗ್, ಕೋರ್ ಮ್ಯಾನುಫ್ಯಾಕ್ಚರಿಂಗ್, ಸ್ಟೀಲ್ ಅಂಡ್ ಸಿಮೆಂಟ್ಗೆ ಮತ್ತು ಇನ್ನಿತರ ಉದ್ಯಮಗಳು 1,59,843 ಕೋಟಿ. ರಿನ್ಯೂಬಲ್ ಎನರ್ಜಿಗೆ 4,25,781 ಕೋಟಿ. ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇಂಡಸ್ಟ್ರಿಯಲ್ ಲಾಜಿಸ್ಟಿಕ್ಸ್ ನಲ್ಲಿ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್, ಟೆಲಿಕಾಮು, ಏರ್ಪೋರ್ಟ್ಸು, ಅದರ ಇನ್ಫ್ರಾಸ್ಟ್ರಕ್ಚರ್ಗೆ 1,07,874 ಕೋಟಿ. ಸ್ಟಾರ್ಟ್ಅಪ್ ಕ್ಯಾಪಿಟಲ್ಗೆ ಇವತ್ತು ದಿವಸ 89,838 ಕೋಟಿ. 10,27,378 ಕೋಟಿ. ಇದು ಇನ್ನೂ ಮುಂದುವರಿತದೆ. ಇನ್ನೂ ಕೂಡ ಬಹಳಷ್ಟು ನಾವು ಈ ಸಲ ಎಲ್ಲ MOUs ಹಾಗೆ ಸೈನ್ ಮಾಡಿಲ್ಲ. ನನಗಿನ್ನೂ 3-4 MOUs ಬಂದಿತ್ತು. ಒಬ್ರು $2 ಬಿಲಿಯನ್, ಒಬ್ರು $3 ಬಿಲಿಯನ್ ಇದೆ. ನಾವು ಅದು ವಿಶ್ವಾಸಾರ್ಹತೆಯನ್ನ ನಾವು ಚೆಕ್ ಮಾಡಿ ಒಂದು ದಿವಸ ಅದನ್ನ ಸ್ಕ್ರೀನಿಂಗ್ ಮಾಡಿದ್ದೀವಿ ಈ ಸಲ. ಆಮೇಲೆ ಬಹಳ ಪ್ರಮುಖವಾಗಿ ಎಕ್ಸ್ಪಾನ್ಷನ್ಗಿಂತ ಗ್ರೀನ್ ಫೀಲ್ಡ್ ಎಕ್ಸ್ಪಾನ್ಷನ್ ಮಾಡೋದು ಬ್ರೌನ್ ಫೀಲ್ಡ್ ಅಂತೀವಿ ನಾವು. ಹೊಸದಾಗಿ ಬರುವಂತ ಉದ್ಯಮಗಳು ಗ್ರೀನ್ ಫೀಲ್ಡ್ ಅಂತೀವಿ. ಅದು 70% ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಇದಾವೆ. ಕೀ ಇನ್ವೆಸ್ಟ್ಮೆಂಟ್ಸ್ ನಾನು ಒಂದು 25 ಮಾತ್ರ ನಿಮ್ಗೆ ಹೇಳ್ಬಿಡ್ತೇನೆ. ಈ ಕಾಪೀಸ್ ನಿಮ್ಗೆ ಕೊಡ್ತೀನಿ. JSW ಗ್ರೂಪ್ 1,20,000 ಕೋಟಿ ರೂಪಾಯಿ ಅಕ್ರಾಸ್ ರಿನ್ಯೂವಬಲ್ ಎನರ್ಜಿ, ಸಿಮೆಂಟು, ಸ್ಟೀಲು ಮತ್ತು ಅದರ ಅಫಿಲಿಯೇಟ್ ಬಿಸ್ನೆಸಸ್. ಬಾಲ್ಡೋಟಾ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ 54,000 ಕೋಟಿ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ಗೆ. ಲ್ಯಾಬ್ ರಿಸರ್ಚ್ ತಾವು ನೋಡಿದಿರಿ, ಗಮನಿಸಿದಿರಿ, ಕೇಳಿದಿರಿ. ಸಮೈ ಕಂಡಕ್ಟರ್ನಲ್ಲಿ ಒನ್ ಆಫ್ ದ ಫೈನೆಸ್ಟ್ ಇಂಡಸ್ಟ್ರೀಸ್. ಲ್ಯಾಬ್ ರಿಸರ್ಚು ಇವತ್ತು ಸಮೈ ಕಂಡಕ್ಟರ್ ಇದರಲ್ಲಿ 10,000 ಕೋಟಿ ರೂಪಾಯಿ ಸಮೈ ಕಂಡಕ್ಟರ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಮತ್ತು R&Dಗೆ ಲ್ಯಾಬ್ ರಿಸರ್ಚ್. ವೋಲ್ವೋ 1,400 ಕೋಟಿ ರೂಪಾಯಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ EV ಟ್ರಕ್ಸ್. ಈ ಸಲ EV ಟ್ರಕ್ಸ್ ಕೇವಲ ನಮ್ಮ ದೇಶಕ್ಕಷ್ಟೇ ಅಲ್ಲ, ಪ್ಲೀಸ್, ದೇಶಕ್ಕಷ್ಟೇ ಅಲ್ಲ, ದೇಶಕ್ಕಲ್ಲ, ಇಲ್ಲಿಂದ ವಿದೇಶಕ್ಕೆ ರಫ್ತು ಮಾಡ್ತಾರೆ ಎಕ್ಸ್ಪೋರ್ಟ್ಗೆ ಇಲ್ಲಿಂದ ವೋಲ್ವೋ ಇಲ್ಲಿಂದ ಟ್ರಕ್ಸ್ನ. ಆಮೇಲೆ ಸಂವರ್ಧನ ಮದರ್ಸನ್ 3,700 ಕೋಟಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್, ಇಂಜಿನಿಯರಿಂಗ್ ಅಂಡ್ ಅಸೆಂಬ್ಲಿ ಫೆಸಿಲಿಟೀಸ್. ಸಾಫ್ರಾನ್ ಏನು ಏವಿಯಾನಿಕ್ಸ್ ನಲ್ಲಿ 225 ಕೋಟಿ. ಹೋಂಡಾ 600 ಕೋಟಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ EV 2 ವೀಲರ್ಸ್. MV ಎನರ್ಜಿ 15,000 ಕೋಟಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸೋನಾಲ್ ಫೋಟೋವಿಕ್ ಸೆಲ್ಸ್ ಅಂಡ್ ಮಾಡ್ಯೂಲ್ಸ್. ರೊಜಲ್ಯಾಕ್ ಕಂಪನಿಯವರು ಟುವರ್ಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೋರ್ಗಾಟ್ ಇನ್ಗಾಟ್ ವೇಫರ್ಸ್ಗೆ. ಇಂಟರ್ನ್ಯಾಷನಲ್ ಬ್ಯಾಟರಿ ಕಂಪನಿ ಈಗಾಗಲೇ ನಾವು ಭೂಮಿ ಪೂಜೆಯನ್ನು ಮಾಡಿದ್ದೀವಿ. 390 ಕೋಟಿ ರೂಪಾಯಿ ಲಿಥಿಯಂ ಅಯಾನ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ಗೆ. ಕ್ರೋನ್ಸ್ ಇಸ್ ಅದರ್ ಪ್ರೆಸಿಷನ್ ಕಂಪನಿ ವಿಚ್ ಇಸ್ ಬಾಟ್ಲಿಂಗ್, ಇದರಲ್ಲಿ ಬಹಳ ಪ್ರಿಸೈಸ್ ಇದೆ. ನಾವಲ್ಲಿ ಹೋಗಿ ಫ್ಯಾಕ್ಟರಿನೂ ಕೂಡ ವಿಸಿಟ್ ಮಾಡಿದ್ದೀವಿ. ನಾವು ಪ್ರಯುಕ್ತ ಇಲ್ಲಿ ಬಂದಿದ್ದಾರೆ. ಅದು ಸುಮಾರು 315 ಕೋಟಿ ರೂಪಾಯಿ ಒಂದು ಸ್ಟೇಟ್ ಆಫ್ ದ ಆರ್ಟ್ ಬಾಟ್ಲಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ನೈಡೆಕ್ ಇವತ್ತು ಧಾರವಾಡದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಸುಮಾರು 600 ಕೋಟಿ ರೂಪಾಯಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಮೋಟೋರ್ಸ್. TASL ಇದು ಫಾರ್ 1,530 ಕೋಟಿ ಫಾರ್ ಹೆಲಿಕಾಪ್ಟರ್ ಫೈನಲ್ ಅಸೆಂಬ್ಲಿ. FAL ಫಾರ್ ಏರ್ಬಸ್ S125 ಗನ್ ಮ್ಯಾನುಫ್ಯಾಕ್ಚರಿಂಗ್ ಅದರ್ ಪ್ರಾಜೆಕ್ಟ್ಸ್. ವಿಂಗ್ಸ್ ವಿಟೇರಿಯಾ ಇಸ್ 350 ಕ್ರೋರ್ಸ್. ಇದ್ರು ಕೂಡ ಇದು ವಿಜಯಪುರ, ಗುಲ್ಬರ್ಗ ಆ ಭಾಗದಲ್ಲಿ ಏನು ನಾವು ತೊಗರಿ ಬೆಳಿತೀವಲ್ಲ, ಆ ತೊಗರಿ ಬೆಳೆದ್ರೆ ವಿಟೇರಿಯಾ ಇಸ್ ಒನ್ ಆಫ್ ದ ಗ್ಲೋಬಲ್ ಲೀಡರ್ಸ್. ವಿಟೇರಿಯಾ ಇವತ್ತು ಸಹ ಇಲ್ಲಿ ಸಹ ವಿಜಯಪುರ ಭಾಗ, ಗುಲ್ಬರ್ಗ ಈ ಭಾಗದಲ್ಲಿ ಇದು ಆಗುವಂತಲಿಕ್ಕೆ ವಿಟೇರಿಯಾ ಇದನ್ನು ಬಹಳ ಫಾಲೋ ಅಪ್ ಮಾಡ್ತಾರೆ. ಯಾಕಂದ್ರೆ ತೊಗರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ತೊಗರಿಯನ್ನು ಬೆಳಿತೀವಿ, ಅದಕ್ಕೆ ವಿಟೇರಿಯಾ ಇವತ್ತು ಸಹ ಬರ್ತಾ ಇದೆ. ಬಾಲಾಜಿ ವೇಫರ್ಸ್ ಅವರು ಈ ಸ್ನ್ಯಾಕ್ಸ್ ಮತ್ತು ವೇಫರ್ಸ್ ನಲ್ಲಿ FMCGಯಲ್ಲಿ ಅದನ್ನ ಅವರು 550 ಕೋಟಿ ಮಾಡ್ತಾರೆ. ಮಹೀಂದ್ರ ಸುಸ್ಟೈನ್ ಇವತ್ತು ಪ್ರೈವೇಟ್ ಲಿಮಿಟೆಡ್ 36,000 ಕೋಟಿ ರೂಪಾಯಿ ರಿನ್ಯೂವಲ್ ಎನರ್ಜಿ ಟೂರಿಸಂ ಮಾಡ್ತಾ ಇದ್ದಾರೆ. ಹ್ಯೂರೋ ಫ್ಯೂಚರ್ ಏಜೆನ್ಸೀಸ್ 22,000 ಕೋಟಿ ರೂಪಾಯಿ ಇವತ್ತೊಂದು ಸಾರಿ ರಿನ್ಯೂವಬಲ್ ಎನರ್ಜಿ, ಗ್ರೀನ್ ಹೈಡ್ರೋಜನ್ ಮತ್ತು ಡೆಲಿವರೀಸ್ ಮಾಡ್ತಿದ್ದಾರೆ. ಎಪ್ಸಿಲಾನ್ ಗ್ರೂಪ್ 15,350 ಕೋಟಿ ರೂಪಾಯಿ ಇನ್ವೆಸ್ಟ್ ಅನೋಡ್ ಮತ್ತು ಕ್ಯಾಥೋಡ್ ಮೆಟೀರಿಯಲ್ಸ್, ಇದು ನಮ್ಮ
ಕೊಡ್ತೀನಿ ಇದರಲ್ಲಿ ಇವತ್ತೊಂದು ದಿವಸ ಮಾಡ್ತಾರೆ ವಿಜಯನಗರದಲ್ಲಿ. ಆಮೇಲೆ ಶ್ರೀ ಸಿಮೆಂಟ್ ಲಿಮಿಟ್ಸ್ 8,350 ಕೋಟಿ ರೂಪಾಯಿ ಇಂಟಿಗ್ರೇಟೆಡ್ ಪ್ಲಾಂಟ್ ಅಂಡ್ ಕ್ಲಿಂಕರ್ ಗ್ರೈಂಡಿಂಗ್. ಸ್ನೈಡರ್ ಎಲೆಕ್ಟ್ರಿಕ್ ಇವತ್ತು 2,247 ಕೋಟಿ ರೂಪಾಯಿ ಮ್ಯಾನುಫ್ಯಾಕ್ಚರಿಂಗ್ ಇಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್ ಅಂಡ್ ರಿಲೇಟೆಡ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ R&D ಆಕ್ಟಿವಿಟೀಸ್ಗೆ 2,247 ಕೋಟಿ ರೂಪಾಯಿ ಮಾಡ್ತಾ ಇದ್ದಾರೆ. ಹಿತಾಚಿ ಎನರ್ಜಿ 1,000 ಕೋಟಿ ರೂಪಾಯಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು R&Dಗೆ. ಹೆವೆಲ್ಸ್ 710 ಕೋಟಿ ರೂಪಾಯಿ ಇವತ್ತು ಸಹ ಎಕ್ಸ್ಪಾನ್ಷನ್ ಆಫ್ ಎಕ್ಸಿಸ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ತುಮಕೂರು ಅಂಡ್ ಆಲ್ಸೋ R&D ಫೆಸಿಲಿಟಿ ಅಟ್ ಬ್ಯಾಂಗ್ಳೂರ್. ಸುಜಲಾನ್ ಎನರ್ಜಿ 21,950 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಫ್ ವಿಂಡ್ ಪವರ್ ಪ್ರಾಜೆಕ್ಟ್ಸ್ ಅಂಡ್ ವಿಂಡ್ ಟರ್ಬೈನ್ ಗ್ರೀನ್ ಜನರೇಟರ್ ಮ್ಯಾನುಫ್ಯಾಕ್ಚರಿಂಗ್. ESR ಅಡ್ವೈಸರ್ಸ್ ಸುಮಾರು 2,000 ಕೋಟಿ ರೂಪಾಯಿ ಫಾರ್ ಸೆಟಿಂಗ್ ಅಪ್ ಇಂಡಸ್ಟ್ರಿಯಲ್ ಪಾರ್ಕ್ಸ್ ಅಂಡ್ ಡಾಟಾ ಸೆಂಟರ್ಸ್. TVS ಮೋಟರ್ಸ್ 2,000 ಕೋಟಿ ರೂಪಾಯಿ ಸುಮಾರು ಎಸ್ಟಾಬ್ಲಿಷ್ ಆಫ್ ಸ್ಟೇಟ್ ಅಂಡ್ ಆರ್ಟ್ ಆಫ್ R&D ಫೆಸಿಲಿಟೀಸ್. ಮತ್ತು ಕ್ವಿನ್ನಲ್ಲಿ 10 ಕ್ವಿನ್ನಲ್ಲಿ MOU ಸೈನ್ ಆಗಿದ್ದಾವೆ. ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸು ಸೇಂಟ್ ಜಾನ್ ಯೂನಿವರ್ಸಿಟಿ ಫ್ರಮ್ ನ್ಯೂಯಾರ್ಕ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ಯೂನಿವರ್ಸಿಟಿ ಆಫ್ ಲಿವರ್ಪೂಲ್ ಮತ್ತು ಇನ್ನು ಅನೇಕ ಇದರಲ್ಲಿ ಕ್ವಿನ್ನಲ್ಲಿ ಕೂಡ ಇದು ಮಾಡಿದ್ದಾರೆ. ಒಟ್ಟಾರೆ ನಾವು ಒಂದು ಆಲೋಚನೆ ಮಾಡಿದ ಹಾಗೆ ನಾವು ಪ್ರತಿ ವರ್ಷ ನಾವು ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಪ್ರಾರಂಭ ಮಾಡಿದ್ದೇ ನಾವೇ ಕರ್ನಾಟಕ ರಾಜ್ಯ ಅಂತ ಹೇಳಿ. ಈಗ ಎಲ್ಲ ರಾಜ್ಯಗಳು ಕೂಡ ಮಾಡ್ತಾ ಇದ್ದಾರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್. ಅದು ಅವರ ಹಕ್ಕು, ತಪ್ಪಲ್ಲ, ಅದು ಮಾತು ಬೇರೆ. ಆದರೆ ನಾವು ಈ ಸಲ ವಿಭಿನ್ನವಾಗಿರಬೇಕು. ನಾನು ನಮ್ಮ ಕಮಿಷನರ್ಗೆ ಒಂದೇ ಮಾತಾಡಿದೆ, 10+1 ಅನ್ನೋದರ ಇನ್ವೆಸ್ಟ್ಮೆಂಟ್ ಬೇಡ, ಮೀಟ್ ಬೇಡ. ಎಲ್ಲರೂ ಮತ್ತೆ ಮಾಡಿದ್ದೇನೆ ನಾವು ಮಾಡಿದ್ದೀವಿ ಅಂದರೆ ಅದರಲ್ಲಿ ಏನಿರೋದಲ್ಲ. ವಿ ಶುಡ್ ಡಿವಿಯೇಟ್ ಫ್ರಮ್ ದಿಸ್. ಹೋಗಿ ಇವತ್ತು ಹೊಸತನ ಇರಬೇಕು. ಇವತ್ತು ದಿವಸ ನಾವು ಪ್ರಸ್ತುತ ಏನು ಇವತ್ತು ದಿವಸ ಇನ್ವೆಸ್ಟರ್ಸ್ ಮೀಟ್ ಆಗಬೇಕು ಅಂಥೇಳಿ ವಿಭಿನ್ನವಾಗಿ ತಾವು ಗಮನಿಸಿದಿರಿ. ಇವತ್ತು ನಮ್ಮ ಥೀಮ್ ಹಿಡ್ಕೊಂಡು ವಾಲ್ವೋ ಚೇರ್ಮನ್ ಹೇಳಿದ್ರು, ನಮ್ಮ ಥೀಮ್ ರಿನ್ಯೂವಬಲ್, ನಮ್ಮದೇ ರೀಇಮ್ಯಾಜಿನಿಂಗ್ ಗ್ರೋತ್ ಇದೆ ವಿತ್ ಟೆಕ್ ಡ್ರಿವನ್, ಗ್ರೀನ್, ಇನ್ಕ್ಲೂಸಿವ್ ಆ್ಯಂಡ್ ರೆಸಿಲೆಂಟ್. ನಾನು ನಿಮ್ಗೆ ಹೇಳಿದ್ದೀನಿ, ಹೊಸ ಒಂದು ನ್ಯೂ ಕೈಂಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇವತ್ತು ದಿವಸ ನಾವು ಹೋಗ್ತಾ ಇದ್ದೀವಿ. ನ್ಯೂ ಕೈಂಡ್ ಆಫ್ ಗ್ರೋತ್ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಭಾಳ ಸೂಕ್ತವಾದಂಥ ಇದನ್ನು ಮಾಡಿದ್ದೀವಿ. ಶಶಿ ತರೂರ್ ಅವರು, ಗ್ರೀಸ್ ಪ್ರೈಮ್ ಮಿನಿಸ್ಟರ್ ಕೂಡ DK ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತಾ ಇದ್ರು, ಅವರು ತಂದು ಸಹ ಭಾಳ ಇದರಿಂದ ನೀವು ಆಯೋಜನೆ ಮಾಡಿದ್ದೀರಿ ಅಂಥೇಳಿ. ಈಗ ಭಾಳ ಡಿಫ್ರೆಂಟ್ ಆಗಿ ನಾವು ಎಕನಾಮಿಕ್ಸ್ ಜೊತೆ ಟೈಅಪ್ ಮಾಡಿ ಸ್ಪೀಕರ್ಸು ತಾವು ಗಮನಿಸಿದಿರಿ. ಎಲ್ಲ ಮಾಧ್ಯಮದವರು ಎಲ್ಲ ಹಾಲ್ಸ್ ಕೂಡ ಮೊಬಿಲಿಟಿದಾದಾಗ ವಾಲ್ವೋ ಚೇರ್ಮನ್ ಫುಲ್ ಇತ್ತು. ಎಲ್ಲ ಇದರಲ್ಲಿ ಇವತ್ತು ಸಹ ಕಂಟ್ರಿ ಪವೆಲಿಯನ್ಸ್ ಇವತ್ತು 20 ಕಂಟ್ರೀಸ್ ಪ್ರಪ್ರಥಮ ಬಾರಿಗೆ ದಾವೋಸ್ನಲ್ಲಿ ನಡೀತದೆ. ಕೆಲವೊಂದನ್ನು ನಾವು ಪಿಕಪ್ ಮಾಡಿದ್ದೀವಿ. ಕಂಟ್ರೀಸು ಪಾರ್ಟಿಸಿಪೇಷನು, ಕಂಟ್ರಿ ಪವೆಲಿಯನ್ಸು ಮತ್ತು ಪ್ರಮುಖವಾಗಿ ನಾವು ವೈಡ್ ರೇಂಜ್ ಆಫ್ ಸ್ಪೀಕರ್ಸು ಮತ್ತು ಯಾವ ರೀತಿ ಇವತ್ತೊಂದು ಸಹ ಜಗತ್ತು ಮಾಡಬೇಕು, ನಮ್ಮ ರೋಡ್ ಮ್ಯಾಪ್ ನಮ್ಮ ರಾಜ್ಯದ ಯಾವ ರೀತಿ ಇರಬೇಕು ಅಂತೇಳಿ ತಿಳ್ಕೊಂಡು ಇವತ್ತು ಭಾಳ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಇವತ್ತೊಂದು ಸಹ ನಾವು ಇದನ್ನು ಮಾಡಿದ್ದೀವಿ. ಇದಕ್ಕೆ ಶ್ರಮಿಸಿದಂಥ ಕಟ್ಟ ಕಡೆಯ ಮನುಷ್ಯ ನಡ್ಕೊಂಡು ಇವತ್ತು ಮುಖ್ಯಮಂತ್ರಿಗಳವರೆಗೆ, ಉಪಮುಖ್ಯಮಂತ್ರಿಗಳವರೆಗೆ, ಎಲ್ಲ ಅಧಿಕಾರಿಗಳಿಗೆ ನಮ್ಮ ಟ್ರೇಡ್ ಬಾಡೀಸ್ ಇದ್ದಾವೆ ಅವರಿಗೆ ಹಿಡ್ಕೊಂಡು ಮಾಧ್ಯಮದವರು ತಾವು ಸತತವಾಗಿ 4 ದಿವಸ ತಾವು ಪಾಸಿಟಿವ್ ಸ್ಟೋರೀಸ್ ಏನಿದೆ ಕರ್ನಾಟಕದ ಏನೇನು ನಡೀತದೆ ಅಂತ ಪ್ರದರ್ಶನ ಮಾಡಿದ್ರಿ. ಇವತ್ತು ಒಬ್ಬ ಕಾನ್ಸ್ಟೇಬಲ್ ಹಿಡ್ಕೊಂಡು ಇವತ್ತು ಸಹ ಎಲ್ಲರಿಗೂ ಇವತ್ತು ಸಹ ಏನೇನು ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಟ್ರೇಡ್ ಬಾಡೀಸು ಮತ್ತು ಇನ್ನಿತರ ಯಾರ್ಯಾರು ಸಹಕಾರ ಮಾಡಿ ವೇರಿಯಸ್ ಡಿಪಾರ್ಟ್ಮೆಂಟ್ಸು, ಸಂಪೂರ್ಣ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರಿಗೂ ಕೂಡ ಈ ಜಿಮ್ಮನ್ನು ಯಶಸ್ವಿ ಮಾಡೋದಕ್ಕೆ ಇದು ಎಲ್ಲರ ಒಂದು ಟೀಮ್ ವರ್ಕು, ಎಲ್ಲರ ಒಂದು ಶಕ್ತಿ. ಇವತ್ತು ನಾವು ಕರ್ನಾಟಕ ರಾಜ್ಯ ಈ ಒಂದು ಚಾಲೆಂಜಿಂಗ್ ಟೈಮ್ಸ್ನಲ್ಲಿ ವೆನ್ ಆರ್ ರೀಇಮ್ಯಾಜಿನಿಂಗ್ ಗ್ರೋತ್ ಅಂದರೆ ನಾವು ಮತ್ತು ಹೊಸ ಟೈಪ್ ಆಫ್ ಗ್ರೋತನ್ನು ನೋಡ್ತಾ ಇದ್ದೀವಿ. ನ್ಯೂ ಕೈಂಡ್ ಆಫ್ ಗ್ರೋತ್ ವಿಚ್ ವಿಲ್ ಹ್ಯಾಪನ್, ವಿಚ್ ಶುಡ್ ಬಿ ರೆಸಿಲೆಂಟ್. ನಾವೊಂದು ತಯಾರಾಗಿರಬೇಕು. ಅದಕ್ಕೆ ಬೆಂಗಳೂರು ಕ್ಯಾನ್ ಲೀಡ್ ಅಂತೇಳಿ ನಮ್ಮ ಉಪಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಹೇಳ್ತಾರೆ. ಆ ರೀತಿ ಇವತ್ತು ದಿವಸ ಮಾಡಿದ್ವಿ. ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ಸರಿ, ನೀರು ಮಾಡ್ರಿ. ನಮಸ್ಕಾರ. ನಮ್ಮ ಯಶಸ್ಸಿನ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ ರವರೇ, ಸೆಲ್ವಕುಮಾರ್, ಮಿಸ್ಟರ್ ಗುಂಜನ್ ಅವರು, ಎಲ್ಲ ಮಾಧ್ಯಮ ಸ್ನೇಹಿತರೆ,
ಕರ್ನಾಟಕ ರಾಜ್ಯ ಇತಿಹಾಸ ಈ ದೇಶಕ್ಕೆ ಒಂದು ದೊಡ್ಡ ಮಾದರಿ. 2000ರಲ್ಲಿ ನಾವೆಲ್ಲ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಪ್ರಾರಂಭ ಮಾಡಿದ್ದು ತಮಗೆ ನೆನಪಿದೆ. ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಲ್ಲಿ ನಾರಾಯಣ ಮೂರ್ತಿ ಅವ್ರ ಕೈಯಲ್ಲಿ ಉದ್ಘಾಟನೆಯನ್ನ ಮಾಡಿಸಿತು. ಅದಾದ್ಮೇಲೆ 2 ವರ್ಷ 3 ವರ್ಷಕ್ಕೆ ಸತತವಾಗಿ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಕೆಲವು ಸಕ್ಸಸ್ ಆಗಿದೆ, ಕೆಲವು ಫೇಲ್ ಆಗಿದೆ.